2024 ಮುಗಿದು 25ಕ್ಕೆ ನಾವು ಬಂದ್ರು. ಅನ್ನಭಾಗ್ಯದ ಆ ಎಕ್ಸ್ಟ್ರಾ ದುಡ್ಡು ಏನಿತ್ತು 5 ತಿಂಗಳ ದುಡ್ಡು ಇನ್ನೂ ಕೂಡ ಬಂದಿಲ್ಲ. ಒಟ್ಟು 5 ತಿಂಗಳ ಅನ್ನಭಾಗ್ಯದ ಹಣ ಬಾಕಿ ಇದೆ. ಆಹಾರ ಕಚೇರಿಗಳಿಗೆ ಬಂದು ಕೇಳ್ಕೊಂಡು ಹೋಗ್ತಾ ಇದ್ದಾರೆ ಜನ. ಅಕ್ಟೋಬರ್ನಿಂದ ಫೆಬ್ರವರಿ ತನಕದ ಆ ಇನ್ಸ್ಟಾಲ್ಮೆಂಟ್ ದುಡ್ಡು ಏನಿದೆ ಅದು ಬಂದೇ ಇಲ್ಲ. ಅನ್ನಭಾಗ್ಯದ ಹಣ ಹಾಕದೆ ಗ್ಯಾರಂಟಿ ಸರ್ಕಾರದಿಂದ ಮೋಸ ಆಗಿದೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಈ ಹಂತಕ್ಕೆ ಬಂದು ನಿಂತಿದೆ. ಗ್ಯಾರಂಟಿ ಯೋಜನೆಗಳ ಬಣ್ಣ ಕೇವಲ 1.5 ವರ್ಷದಲ್ಲೇ ಹಾಗಾದ್ರೆ ಬಯಲಾಯ್ತಾ ಅನ್ನೋದು ಇಲ್ಲಿ ಅವರೇ ಮಾಡ್ಕೊಳ್ತಾ ಇರುವಂತಹ ಸಮಸ್ಯೆ ಇದು. ಆಮೇಲೆ ಜನ ಹೋಗಿ ಕಚೇರಿನಲ್ಲಿ ಹೋಗಿ ಅಲ್ದು ಬರಬೇಕು ಅಂದರೆ ನಿಮಗೆಲ್ಲ ಈ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಒಂದು ನಾವೆಲ್ ನೆನಪಿರ್ಬೋದು, ತಬರನ ಕತೆ ಅಂತ. ಆ ಥರದ ಕಥೆನಲ್ಲಿ ಜನ ಇದ್ದಾರೆ. ಅವ್ರು ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಒಬ್ಬೊಬ್ಬ ತಬರ ಕಾಣಿಸ್ತಾ ಇದೆ ನಮಗೆ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲೋಕೇಶ್, ಗ್ಯಾರಂಟಿ ಯೋಜನೆಗಳ ಬಣ್ಣ ಕೇವಲ 1.5 ವರ್ಷದಲ್ಲಿ ಹಿಂಗೆ ಬಿಟ್ಕೊಳ್ತಾ ಇದೆಯಲ್ಲ, ಏನು ಹೇಳ್ತಾರೆ? ಈ ತಾಂತ್ರಿಕ ದೋಷ ಅಂತ ಅಂದ್ರೆ ಏನು? ಯಾರನ್ನ ಕರೆಸ್ಬೇಕು? DRDO ಇಂದ ಯಾರನ್ನಾದ್ರು ಇಂಜಿನಿಯರ್ಸ್ನೆಲ್ಲ ಕರೆಸಿ ಸರಿ ಮಾಡಿಸ್ಬೇಕಂತ ಹೆಂಗಂತ ಅದನ್ನ ಅಟ್ಲೀಸ್ಟ್ ಹೇಳ್ಬಿಡ್ಲಿ ಅಲ್ಲ ಅವರು. ಮಮತಾ, ಖಂಡಿತವಾಗೂ 1.5 ವರ್ಷದ ಬಳಿಕ ಗ್ಯಾರಂಟಿ ಸರ್ಕಾರದ ಬಂಡವಾಳ ಬಟಾಬಯಲಾಗ್ತಿದೆ ಅಂತಾನೆ ಹೇಳ್ಬೋದಾಗಿದೆ. ಇದರ ಜೊತೆಗೆ ಯಾಕೆ ಅಮೌಂಟ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ತಾಂತ್ರಿಕ ಕಾರಣ ಅಂತ ಹೇಳ್ತಾರೆ. ಯಾವ ತಾಂತ್ರಿಕ ಕಾರಣ ಅದನ್ನ ಅವರು ಮೆನ್ಷನ್ ಮಾಡಿ ಹೇಳಲ್ಲ. ತಾಂತ್ರಿಕ ಕಾರಣ ಅಂತೇಳಿ ತೇಲಿಸ್ಬಿಡ್ತಾರೆ. ಈ ರೀತಿಯಾಗಿ ನಿರ್ಲಕ್ಷ್ಯವನ್ನ ಮಾಡಿಕೊಂಡು ಹಣವನ್ನು ಹಾಕದೆ ಗ್ಯಾರಂಟಿಯನ್ನು ಕೊಡ್ತಾ ಇದೀವಿ ಅಂತ ಹೇಳಿ ಗ್ಯಾರಂಟಿ ಸರ್ಕಾರ ಅಂತ ಹೇಳ್ತಾ ಇದೆ. ಅನ್ನಭಾಗ್ಯ ಹಣ ಕಳೆದ 5 ತಿಂಗಳನ್ನು ಕೂಡ ಖಾತೆದಾರರಿಗೆ ಹೋಗಿಲ್ಲ. ಜೊತೆಗೆ ಅಕ್ಕಿ ಕೂಡ ಸರಿಯಾದ ಸಮಯಕ್ಕೆ ಕೊಡ್ತಾ ಇಲ್ಲ. ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ. ಈಗ ಅನ್ನಭಾಗ್ಯ ಹಣ ಬರ್ದೇ ಇರೋದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕೆಲವೊಂದು ಜಿಲ್ಲೆಗಳಲ್ಲಿ ತಾಂತ್ರಿಕ ಎಫೆಕ್ಟ್ ಆಗಿದೆ ಅಂತೇಳಿ ಅಧಿಕಾರಿಗಳು ಉತ್ತರವನ್ನ ಕೊಡ್ತಾ ಇದ್ದಾರೆ. ಪ್ರತಿದಿನನೂ ಕೂಡ ಅಲ್ಲಿಗೆ ಪಡಿತರದಾರರು ಬಂದು ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಆಯಾ ಆಹಾರ ಇಲಾಖೆಗಳಿಗೆ ಹೋಗಿ ಅಮೌಂಟ್ ಬಂದಿಲ್ಲ, ಇನ್ನು ಅಮೌಂಟ್ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅದ್ರ ಸರಿಯಾದ ಉತ್ತರವನ್ನು ಕೂಡ ಕೊಡ್ತಾ ಇಲ್ಲ. ಯಾಕೆ 5 ತಿಂಗಳಿಂದ ಅನ್ನಭಾಗ್ಯ ಅಮೌಂಟ್ ಬಂದಿಲ್ಲ ಅನ್ನೋದ್ರ ಬಗ್ಗೆ ಸಚಿವರೇ ಆಗ್ಲಿ ಅಥವಾ ಆಯುಕ್ತರೇ ಆಗ್ಲಿ ಜನರಿಗೆ ಉತ್ತರಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಈ ರೀತಿ ಉಡಾಫೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡ್ತಾ ಇದೆ ಸರ್ಕಾರ ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಹೋಗುತ್ತೆ. ಈ ರೀತಿಯಾಗಿ ಅನ್ನಭಾಗ್ಯ ಅಮೌಂಟ್ ಹಾಕದೇನೆ ಈಗ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಏನ್ ಟೆಕ್ನಿಕಲ್ ಸಮಸ್ಯೆ? ಪ್ರತಿ ಬಾರಿ ಕೂಡ ಟೆಕ್ನಿಕಲ್ ಸಮಸ್ಯೆ ಆಗುತ್ತೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಹೋಗುತ್ತೆ. ಬರೀ ಅನ್ನಭಾಗ್ಯ ಅಮೌಂಟ್ಸೇ ಅಲ್ಲ, ತಂದಿರುವಂತಹ 5 ಗ್ಯಾರಂಟಿ ಯೋಜನೆಗಳು ಕೂಡ ಇನ್ನೂ ಅಮೌಂಟ್ ಬರಬೇಕಾಗಿದೆ. ಯುವ ನಿಧಿ ಯೋಜನೆಯದಂತೂ ಕೂಡ ಇನ್ನೂ ಬರಬೇಕಾಗಿದೆ, ಅದು ಕೂಡ ಆಕೆ ಇಲ್ಲ ಅಂತ ಹೇಳಿ ಈಗ ಎದ್ದಿರುವಂಥದ್ದು. ಈ ನಿಟ್ಟಿನಲ್ಲಿ ಅನ್ನಭಾಗ್ಯದ ಜೊತೆ ಇರುವಂಥ 5 ಗ್ಯಾರಂಟಿಗಳ ಬಗ್ಗೆನೂ ಕೂಡ ಈಗ ಪ್ರಶ್ನೆ ಎತ್ತಿರುವಂಥದ್ದು. ಶಕ್ತಿ ಯೋಜನೆ ನಡ್ಕೊಂಡು ಹೋಗ್ತಾ ಇದೆ, ಆದರೆ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ ಯೋಜನೆ ಏನಾಯ್ತು ಅನ್ನೋ ಪ್ರಶ್ನೆ ಈಗ ಸಾರ್ವಜನಿಕರು ಸರ್ಕಾರವನ್ನ ಪ್ರಶ್ನೆ ಮಾಡುವಂತ ಸಮಯ ಬಂದಿದೆ. ಪ್ರಶ್ನೆ ಮಾಡ್ತಾನೆ ಇದ್ದಾರೆ. ಅದಕ್ಕೆ ಉತ್ತರ ಕೊಡುವಂತ ಕೆಲಸವನ್ನ ಅಧಿಕಾರಿಗಳಾಗಲಿ ಸಚಿವರಾಗಲಿ ಮಾಡುವಂತದ್ದು ಆಗ್ತಾ ಇಲ್ಲ. ಮಮತಾ, ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಲೋಕೇಶ್.